ಕಲಬುರಗಿಯಲ್ಲಿ ಲೋಕಾಯುಕ್ತ ಬಲೆಗೆ ಭ್ರಷ್ಟ ಬಿಲ್ ಕಲೆಕ್ಟರ್ ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾಗ ಸಿಕ್ಕಿಬಿದ್ದಿದ್ದಾರೆ. ಫೋನ್ ಪೇ ಮೂಲಕ ಲಂಚ ಪಡಿತಾ ಇದ್ರಂತೆ ಭ್ರಷ್ಟ ಕಲೆಕ್ಟರ್. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾಗ ಬಲೆಗೆ ಬಿದ್ದಿದ್ದಾರೆ. ಕುಮಸಿ ಗ್ರಾಮ ಪಂಚಾಯಿತಿ ಮಲ್ಲಿಕಾರ್ಜುನ್, ಕುಮಸಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮಲ್ಲಿಕಾರ್ಜುನ್ ಬಲೆಗೆ ಬಿದ್ದಂತಹ ಸ್ವಾಮಿ. ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾಗ ಬಲೆಗೆ ಬಿದ್ದಿರುವಂಥದ್ದು. ಬಿಲ್ ಕಲೆಕ್ಟರ್ ಮಲ್ಲಿಕಾರ್ಜುನ್ ಜಾಗ ಕೊಟೇಶನ್ ಮಾಡಿಕೊಡೋದಕ್ಕೆ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂತಹ ಒಂದು ಆರೋಪ ಇದೆ. 4,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರಂತೆ ಮಲ್ಲಿಕಾರ್ಜುನ್. ಈ ಸಂಬಂಧ ಅನಿಲ್ ರಾಥೋಡ್ ಎಂಬಾತರಿಂದ ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಈ ವೇಳೆ ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲಿ ಲೋಕಾಯುಕ್ತ ಬಲೆಗೆ ಭ್ರಷ್ಟ ಬಿಲ್ ಕಲೆಕ್ಟರ್ ಬಿದ್ದಿರುವಂಥದ್ದು. ರೆಡ್ ಹ್ಯಾಂಡ್ ಆಗಿ ತೆಗೆದು ಹಾಕಿಕೊಂಡಿದ್ದಾರೆ. ಫೋನ್ ಪೇ ಮೂಲಕ ಲಂಚ ಪಡಿತಾ ಇದ್ರಂತೆ. ಕೆಲಸ ಆಗಬೇಕು ಅನ್ನುವಂಥ ಕಾರಣಕ್ಕೆ ಹಣ ಕೊಟ್ಟರೆ ಕೆಲಸ ಆಗೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರುತ್ತೆ. ಬಿಲ್ ಕಲೆಕ್ಟರ್ ಹಣ ಹಾಕಿ ನನ್ನ ಫೋನ್ಗೆ ಫೋನ್ ಪೇ ಮಾಡಿ, ಆನಂತರದಲ್ಲಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಈ ವೇಳೆ ಹೇಳಿರ್ತಾರೆ. ಆದರೆ ದಾರಿ ಕಾಣದೆ ಸಂಬಂಧಪಟ್ಟಂತಹ ವ್ಯಕ್ತಿಯೊಬ್ಬರು, ಅಂದರೆ ಕುಮಸಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮಲ್ಲಿಕಾರ್ಜುನ್ ಅವರ ಈ ಒಂದು ಮಾತಿಗೆ ಅಕ್ಷರಶಃ ಹೆಚ್ಚು ಬಿದ್ದಂತಹ ವ್ಯಕ್ತಿ ಕೂಡಲೇ ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಡ್ತಿರ್ತಾರೆ. 4,000 ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ. ಸರ್, ಕೆಲಸ ಮಾಡಿಕೊಡ್ಬೇಕು ಅಂತಂದ್ರೆ ದುಡ್ಡು ಕೊಡಿ ಅಂತಾರೆ, ಜಾಗ ಮೊಟೇಷನ್ ಮಾಡಿಕೊಡ್ಬೇಕು ಅಂತಂದ್ರೆ ಲಂಚ ಕೊಡಿ ಅಂತ ಹೇಳ್ತಾರೆ ಅಂತ ಅನಿಲ್ ರಾಥೋಡ್ ಎಂಬುವವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರ್ತಾರೆ. 4,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅಂತ. ಆ 4,000 ರೂಪಾಯಿ ಹಣವನ್ನ ನೀಡಲಿಕ್ಕೆ ಫೋನ್ ಪೇ ಮೂಲಕ ನೀಡಿ ಅಂತ ಏನು ಮಲ್ಲಿಕಾರ್ಜುನ್ ಹಾಕಿಸ್ಕೋತಾ ಇರ್ತಾರೆ ಹಣವನ್ನ ಅನಿಲ್ ರಾಥೋಡ್ ಅವರಿಂದ. ಆ ಹಣವನ್ನ ಫೋನ್ ಪೇ ಮೂಲಕ ಹಾಕಿಸ್ಕೊಳ್ಳುವಂತಹ ಸಂದರ್ಭದಲ್ಲೇ ಎಂಟ್ರಿ ಕೊಟ್ಟಂತಹ ಲೋಕ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಮಲ್ಲಿಕಾರ್ಜುನ್ ಅವರನ್ನ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರತಿ ತಿಂಗಳ ಸಂಬಳ ಬರುತ್ತೆ ಮಾಡೋ ಕೆಲಸಕ್ಕೆ, ನಿಯತ ಕೆಲಸ ಮಾಡೋಕೆ ಇವ್ರಿಗೆ ಏನ್ರಿ ದಾಡಿ? ನಿಜಕ್ಕೂ ಇಂಥ ಭ್ರಷ್ಟ ಅಧಿಕಾರಿಗಳಿಂದಾಗಿ ವ್ಯವಸ್ಥೆಯೂ ಕೂಡ ಕಲುಷಿತಗೊಳ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿ ಚಾಟಿ ಬೀಸಿದ್ದಾರೆ. ನಿಯತಿಂದ ಕೆಲಸ ಮಾಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ಈ ಒಂದು ಪರಿಸ್ಥಿತಿ ಮಲ್ಲಿಕಾರ್ಜುನ್ ಅವರಿಗೆ ಬರ್ತಾ ಇರಲ್ಲ ಅಂತ ಅನ್ಸುತ್ತೆ. ತಾವು ನೆಟ್ಟಿಗಿದ್ದಿದ್ರೆ ಬಹುಶಃ ಇಂಥ ಒಂದು ಪರಿಸ್ಥಿತಿ ಎದುರಾಗ್ತಿರಲ್ಲ ಮಲ್ಲಿಕಾರ್ಜುನ್ಗೆ. ಬಿಲ್ ಕಲೆಕ್ಟರ್ ಆಗಿ ಆತ ಕೆಲಸ ಮಾಡ್ತಾ ಇರುವಂಥದ್ದು, ಕರ್ತವ್ಯ ನಿಭಾಯಿಸ್ತಾ ಇರುವಂಥದ್ದು. ಆದರೆ ಹಣ ಪಡೆಯುವುದಕ್ಕೋಸ್ಕರ ಫೋನ್ ಪೇ ಮೂಲಕ ಲಂಚವನ್ನ ಕೇಳಿ ಆ ಹಣ ಪಡಿತಾ ಇದ್ದಂತಹ ಸಂದರ್ಭದಲ್ಲೇ ಲೋಕಾಯುಕ್ತಕ್ಕೆ ತಗಲಾಕೊಂಡಿರುವಂಥದ್ದು ನಾವು ಬಲಭಾಗದ ವಿಂಡೋಸ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿಯೇ ಬಿಲ್ ಕಲೆಕ್ಟರ್ ಮಲ್ಲಿಕಾರ್ಜುನ್ ಎಂಬಾತ. ಈ ವೇಳೆ ರಾಥೋಡ್ ಎಂಬುವವರಿಂದ ಹಣವನ್ನು ಪಡೀಲಿಕ್ಕೆ ಮುಂದಾಗಿರ್ತಾರೆ. ನಿಮ್ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು ಆಗ್ಬೇಕ್ರಿ, ದುಡ್ಡು ಕೊಟ್ರೇನೆ ಕೆಲಸ ಆಗೋದು, ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಅವರಿಂದ ಮೊದಲು ಕೈ ಬಿಸಿ ಮಾಡಿ, ಕೈ ಬೆಚ್ಚು ಮಾಡಿದ್ರೆ ಆ ನಂತರದಲ್ಲಿ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಹಾಗಾಗಿ ಹಣವನ್ನ ಅನಿವಾರ್ಯವಾಗಿ ಹಣ ನೀಡಬೇಕಾದಂಥ ಒಂದು ಪರಿಸ್ಥಿತಿ. ಆದರೆ ಅದಕ್ಕೂ ಮುನ್ನ ರಾಥೋಡ್ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮೊದಲೇ ಫೋನ್ ಪೇಗೆ ಹಣವನ್ನು ಹಾಕಿಸ್ಕೊಳ್ಳುವ ವೇಳೆಯೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.